ಅಯ್ಯೋ ಮಗಳೇ, ಕೊನೆಗೋ ಕಿತ್ತೋಗಿರೋ ಮುದ್ಕಿಯಿಂದ ತಗ್ಲಾಕಬಿಟ್ವಿ ನಿನ್ ಗಂಡನ ಹತ್ರ. ಇನ್ನ ನಮ್ಮ ಕತೆ ಮುಗಿದೋಯ್ತು, ನಮ್ಮ ದಿನ ಇನ್ನೇನು ಉಳಿದಿಲ್ಲ ಮಗಳೇ. ಆಯ್ತು ತಪ್ಪಾಯ್ತು ಅಂತ ಕಾಲ ಬಿದ್ಬಿಡದೆ ಮೇಲು. ಲೇ, ಇಷ್ಟು ದಿನ ನಾಮ ಹಾಕಿದ್ಯಾ, ಇವಾಗಾದ್ರೂ ನಿಜ ಬೊಗಳು ಲೇ, ಬೊಗಳು ನಿಜನಾ? ಏನ್ ಮಾಡ್ತಿದ್ಯಾ ಬೊಗಳು? ರಕ್ತ ಕೊಡಕ್ ಹೋಗಿದ್ದ ಇಲ್ಲ ಇನ್ನೊಂದು ಏನೋ ಕೊಡಕ್ ಹೋಗಿದ್ದ? ಹಳೆ ಬೇವರ್ಸಿ ಬೊಗಳೇ. ಏ, ಯಾಕೋ ಯಾಕೋ ಹೆಂಡತಿ ಮೇಲೆ ಹಿಂಗ್ ಮಾಡ್ತಾ ಇದ್ಯಾ? ಏನೋ ಆಯ್ತು ನಿನ್ಗೆ? ಹಾ, ಹೆಂಗ್ ಸಿಕ್ಕರಂಗ್ ಆಡ್ತಾ ಇದ್ಯಲ್ಲ, ಬಿಡೋ ಸುಮ್ಮನೆನೆ. ಇವಳು ಏನ್ ಮಾಡೋಳೆ ಅಂತ ಗೊತ್ತಾದ್ರೆ ನಿನಗೆ ನೀನೇನೆ ಏನಾರ ತಗೊಂಡು ಹಾಕೇ ಬಿಡ್ತೀಯ ಅವಳಿಗೆ. ನನ್ನನ್ನು ಬಿಟ್ಬಿಟ್ಟು ಅವ್ನು ಯಾವನೋ ಮ್ಯಾನೇಜರ್ನ ಲವ್ ಗಿವು ಅಂತ ಹೇಳ್ಬಿಟ್ಟು ತಿರ್ಗಾಡ್ತಾವಳೆ ಈ ಲೋಫರು. ರೀ ಇಲ್ಲ ರೀ, ಇಲ್ಲ ನಿಮ್ಮನ್ ಬಿಟ್ಟು ನಾನು ಯಾರನ್ನ ಲವ್ ಮಾಡಕ್ಕಿಲ್ಲ, ನಿಮ್ಮನ್ನಷ್ಟೇ ಲವ್ ಮಾಡ್ತಿರೋದು. ಅಳಿ ಅಂದ್ರೆ ನನ್ನ ಮಗಳನ್ನ ಹೊಡಿಯೋ ಅವಶ್ಯಕತೆ ಏನೈತೆ ನಿಮ್ಗೆ? ಏನ್ ಒಕ್ಕೈತೆ ಅಂತ ಹೊಡಿತಾ ಇದ್ದೀರಾ? ನ್ಯಾಯವಾಗ ಒಂದಿನ ಕೂಳ್ ತಂದಾಕಲ್ಲ, ನೀರ್ ತಂದಾಕಲ್ಲ, ಏನು ಬೇಸಾಕಲ್ಲ, ಏನು ಮಾಡಕ್ಕಿಲ್ಲ. ನಿಮ್ ಯೋಗ್ಯತೆಗೆ ಬೆಂಕಿ ಯಾಕ? ನಿಮ್ಮ ಅಕ್ಕ ಮುಚ್ಚ, ನಿನ್ ಕೊತ್ತು ನಾಯ್ತಿನ ನಿನ್ನ ಯಾವ್ದು ಬಿದ್ದು ನೆಲ್ಲಿಕಾಯಿ ಆಗೋಗ ನನ್ನ ಮಗಳನ್ನ ಹೊಡಿತಿಲ್ಲ. ಏನ್ ಒಕ್ಕೈತೆ ನನ್ನ ಮಗಳನ್ನ ಹೊಡಿಯಕ್ಕೆ ನಿನಗೆ? ಹಾ, ಸಾಕಕ್ ಯೋಗ್ಯತೆ ಇಲ್ದಿರ ನನ್ನ ಮಗ ನೀನು. ಹಾ, ಏನೋ ನನ್ನ ಮಗಳು ದುಡ್ಕೊಂಡು ನನ್ನ ಮಗಳು ತಿನ್ಬೇಕು, ನಿನ್ಗೇನಲ್ಲಿ ಒಕ್ಕೈತೆ? ನೀನ್ ನ್ಯಾಯವಾಗಿದ್ದಿದ್ರೆ ಅವಳು ಯಾಕೆ ಇನ್ನೊಬ್ಬನ ಜೊತೆ ಓಡಾಡೋಳು? ಹಾ, ಅದು ಏನೋ ಫ್ರೆಂಡು ಅಂತ ಓಡಾಡಿದ ತಕ್ಷಣ ಇಷ್ಟೆಲ್ಲ ಮಾತಾಡ್ತಿದ್ದೀಗೇನ್ಲ ನೀನು? ಅಯ್ಯೋ ಒಳ್ಳೆ ಮುದ್ಕಿ, ಎಲ್ಲಾಗಿದ್ದು ನಿನ್ನಿಂದ ನಿನಯ ನಿನ್ನ ಮಕ್ಕಿಷ್ಟು. ಹಾ, ಓದ್ಬೇಕಾರೆ ನಾನ್ ಬೇಕಿತ್ತು, ಯಾಕೇಳು? ನಿಮಗೆ ನೋಡ್ಕೊಳಕ್ ಯಾರು ಇರ್ಲಿಲ್ವಲ್ಲ, ನಾನೇ ಬೇಕಿತ್ತು ನಿಮಗೆ ನೋಡ್ಕೊಳಕ್ಕೆ, ನನ್ನಿಂದನೇ ಎಲ್ಲ ಆಗ್ಬೇಕಿತ್ತು. ಆದ್ರೆ ಈಗ ಆ ಈಗ ನಾನು ನಿಂಗೆ ಬೇಕಾಗಿಲ್ಲ. ಯಾಕೇಳು? ಮಗಳು ದುಡಿತಾವಳೆ, ಯಾವನೇ ಒಂದು ಜೊತೆ ತಿರುಗ್ತಾವಳೆ, ಏನಕ್ಕೆ ಬೇಕು? ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು ಅಮ್ಮ ಮಗಳು ಸೇರ್ಕೊಂಡು. ನಿಮ್ಮ ಮೇಲೆ ಎಷ್ಟು ಆಸೆ ಪ್ರೀತಿ ನಂಬಿಕೆ ಎಷ್ಟು ಇಟ್ಕೊಂಡಿದ್ದೆ ನೀನು, ಎಲ್ಲ ಹಾಳು ಮಾಡ್ಬಿಟ್ಟು ನನಗೆ ನೀನು ಇಷ್ಟು ಮೋಸ ಮಾಡ್ತಾ ಇದ್ದೀರಾ ನೀವು. ನನ್ನ ಎಜುಕೇಶನ್ ಹಾಳಾಗೋಯ್ತು, ನಮ್ಮ ಅಪ್ಪ ಅಮ್ಮನ ದೂರ ಮಾಡ್ಕೊಂಡೆ, ನಮ್ಮ ಅಕ್ಕನ ದೂರ ಮಾಡ್ಕೊಂಡೆ, ಎಲ್ಲರೂ ದೂರ ಮಾಡ್ಕೊಂಡಿದ್ದೀನಿ. ಇವತ್ತು ಹೋದ್ರೂ ಮೆಟ್ಟು ತಗೊಂಡು ಹೊಡಿತಾರೆ ನನಗೆ. ಅಂತ ಕೆಲಸ ಮಾಡಿಸ್ಬಿಟ್ಟು ಏನು ಅಂತ ಮಾಡಿದ್ಯಾ ನೀನು? ಹಾ, ಏನು ಅಂತ ಮಾಡ್ತಾ ಇದ್ದೀರಾ ನೀವು? ಅಯ್ಯಯ್ಯೋ ಅಯ್ಯಯ್ಯೋ, ಅಳಿಯಂದ್ರು ನನ್ನ ಹೊಡಿತಾವ್ರೋ ಯಪ್ಪ, ಅಳಿಯಂದ್ರು ನನ್ನ ಹೊಡಿತಾವ್ರೋ ಯಪ್ಪ, ನನ್ನೇ ಹೊಡಿತಾವ್ರೋ ಯಪ್ಪ. ದೇವ್ರೆ, ಅತ್ತೆನೆ ಹೊಡಿತಾವ್ನು. ಹುಚ್ಚೆ ಡ್ರಾಮನ. ನಾನ್ ಸತ್ತೆ ಯಪ್ಪ. ಅಯ್ಯೋ 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 ಅಯ್ಯೋ, ಅತ್ತೆನೆ ಹೊಡಿತಾ ಇದೀಯ ಅಂತಂದ್ರೆ ನೋಡ್ದ ಮಗಳೇ, ನಿನ್ ಗಂಡ ನನ್ನೇ ಹೊಡಿತಾವ್ನೆ. ಇಂಥ ಗಂಡನ್ನ ನೀನ್ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ಯಲ್ಲ, ನೀನ್ ಏನ್ ಹೇಳ್ಬೇಕು ಹೇಳು? ಹಾ, ನನ್ನೇ ಹೊಡಿತಾವ್ನೆ ಅಂತಂದ್ರೆ ನೀನ್ ಲೆಕ್ಕ ಹಾಕ. ನೀನು ಎಂತವ್ನಿರ್ಬೇಡ ಇವನು ಅಂತ ಹೇಳ್ಬಿಟ್ಟು ನೀನು ನನ್ನ ಮೇಲೆ ಕೈ ಎತ್ತಾವ್ನೆ. ಕೈ ಎತ್ತದಲ್ಲ, ಇವತ್ತಿಬ್ರು ಮುಗಿಸ್ಬಿಡ್ತೀನಿ. ಇವಾಗ ಇವ್ರನ್ನಿಬ್ರು ಹಿಡ್ಕ, ಇದರಿರೋದವನ್ನ ಎಲ್ಲೂ ಹೋಗಕ್ ಬಿಡ್ಬೇಡ. ಬಡ್ಡಿಗಳನ್ನ ಮುಚ್ಚು ತಗೊಬಿಟ್ಟು ಬಂದು ಇಬ್ರು ಕೊಚ್ಚ ಹಾಕ್ಬಿಡ್ತೀನಿ ಇಲ್ಲೇನೇನಿಯ. ಲೋಫರ್ ಬಡ್ಡಿಗಳಿಂದ ನನಗೆ ನೆಮ್ಮದಿ ಇಲ್ಲ ಕಣ. ಇವ್ರಿಗೋಸ್ಕರ ನನಗೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ, ಏನೇನೋ ಮಾಡಿದ್ದೀನಿ. ಆದ್ರೆ ಗೊತ್ತು ಬಿಡು. ಆದ್ರೆ ಇನ್ನೇನ್ ತಾನೇ ಮಾಡೋಕ್ಕಾಯ್ತದೆ? ಹಾ, ಕತ್ತರಿಸ್ ಮೂಲೆ ಕೂರಿಸ್ತೀನಿ ಇವ್ರಿಬ್ರು. ಇಬ್ಬರವು ನನ್ನ ಕೈ ಒಂದೊಂದು ಕಾಲಿರಕ್ಕಿಲ್ಲ. ಅದು ಹೆಂಗೆ ಇನ್ನೊಬ್ಬರ ಜೊತೆ ಓಡಾಡ್ತಾರೋ, ಅದು ಹೆಂಗೆ ಓಡಾಡ್ಕೊಂಡು ಜೀವನ ಮಾಡಿದ್ರೆ ನಾನು ನೋಡೇ ಬಿಡ್ತೀನಿ. ನನ್ನ ಜೀವನ ಹಾಳು ಮಾಡ್ಬಿಟ್ಟು ಇವ್ರನ್ನ ಚೆನ್ನಾಗಿರಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಲೇ, ಏನೇ ಅನ್ಕೊಂಡಿದ್ಯಾ ಕಂಬ್ಲಿ ನನ್ನ? ಹಾ, ನನ್ನ ಜೀವನ ಹಾಳು ಮಾಡ್ಬಿಟ್ಟು ನಿನ್ನ ಜೀವನ ಚೆನ್ನಾಗಿರ್ತದೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನಿನಗೂ ಮುರಿಯೋದೇನೇ ಕೆಲಸ ಕೈ ಕಾಲನ್ನ. ಲೋ ಮಗ, ನನ್ನ ಮಾತು ಕೇಳು, ನೀನು ಸುಮ್ಮನೆ ಇರು. ಇಂಥ ನಿರ್ಧಾರ ಎಲ್ಲ ತಗೊಳಕ್ ಹೋಗ್ಬೇಡ ಕಣ. ನೀನು ಸಮಾಧಾನ ಮಾಡ್ಕೊಂಡು ನೀನು ಸುಮ್ಮನೆ ಇರಬೇಕು ಅಷ್ಟೇ. ನೀನು ಅದು ಇದು ಅದು ಅಂತ ಹೇಳ್ಬಿಟ್ಟು ಏನೇನೇನೋ ಮಾಡಕ್ಕೆ ಹೋಗ್ಬೇಡ. ನೀನು ಸಮಾಧಾನ ಮಾಡ್ಕೊ ಸುಮ್ಮನೆ ನೀನು. ನೋಡು, ಹೀಗೆಲ್ಲ ಈಗ ಹೊಡೆದು ಬಡ್ದು ಏನು ಬಂತು? ಅವಳು ತಿದ್ಕೊಂಡು ಮುಂದಕ್ಕೆ ಹೋಯ್ತಾಳೆ. ನೀನು ತಿದ್ಕೊಂಡು ಹೆಂಗೋ ಹೋಗಿವಂತೆ. ಏನೋ ಆಗೋದಾಗೋಯ್ತು ಕೆಟ್ಟಗಳಿಗೆ ಅಂತ ಅನ್ಕೋಬೇಕು, ಸುಮ್ಮನಾಗಬೇಕು. ಏನಲ್ಲಿ ನನಗೆ ಮೋಸ ಮಾಡೋಳೆ ಅಂತಂದ್ರೆ ಅದು ಹೆಂಗೆ? ಕೆಟ್ಟಗಳಿಗೆ ಅಂತ ಸುಮ್ಮನೆ ಆಗಬೇಕು? ಕೆಟ್ಟಗಳಿಗೆಲ್ಲ ಇವಳೇ ಕೆಟ್ಟೋಳು. ಇವಳಿಗೋಸ್ಕರ ಸುಮ್ಮನೆ ಆಗೋಂಥ ಅವಶ್ಯಕತೆ ನನಗಿಲ್ಲ ಕಣ. ಇವತ್ತಾಗಿದ್ದಾಗಲಿ ಅವನ ಅಜ್ಜಿ ನನ್ನ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನು ಇವತ್ತು ಇವ್ರನ್ನಿಬ್ಬರನ್ನು ಇಟ್ಟಾಡಿಸಿ ಕತ್ತರಿಸಾಕ್ಬಿಡ್ತೀನಿ ಈ ಲೋಫರ್ನ. ನಾನೇನು ಅವ್ನ ಹಿಂದೆ ಹೋಗ್ಬಿಟ್ಟು ಏನೇನೋ ಕೆಟ್ಟ ಕೆಲಸ ಮಾಡಿಲ್ಲ. ನೀನೇ ತಾನೇ ನನ್ನ ನೆಟ್ಟಗೆ ನೋಡ್ಕೊತಾ ಇರಲಿಲ್ಲ. ಈಗ ಅವನ ದುಡ್ಡಾಗೆ ನೀನು ಫೋನ್ ಕೊಡಿಸ್ಲಿಲ್ವಾ? ನೀನು ಯಾವಾಗ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ರೆ ನಾನು ತಾನೇ ಏನು ಮಾಡಲಿ? ನನಗೂ ಜೀವನಕ್ಕೆ ಕಷ್ಟ ಆಯಿತು. ಒಪ್ಪತ್ತಿರಲಿಲ್ಲ, ಇವತ್ತಿದ್ರೆ ನಾಳೆ ಇರಲಿಲ್ಲ, ನಾಳೆ ಇದ್ರೆ ನಾಡೋದಿರಲಿಲ್ಲ. ಏನು ತಾನೇ ಮಾಡೋಕ್ಕಾಯ್ತದೆ ಹೇಳು? ಹಾಂ, ಏನು ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ನಿಮಗೂ ಒಟ್ಟುಗೂಟ ಹಾಕ್ಕೊಂಡು ನನಗೂ ಹೊಟ್ಟೆಗೂಟ ಹಾಕ್ಕೊಂಡು ಹೆಂಗೋನುವೆ ಜೀವನ ಮಾಡ್ಕೊಂಡು ಹೆಂಗೋ ಹಂಗೋ ಹಿಂಗೋ ಇದ್ದೆ. ಅಯ್ಯಯ್ಯೋ ಅಯ್ಯಯ್ಯೋ, ಅಣ್ಣ ಕಾಪಾಡೋಣ, ಇವ್ ನನ್ನ ಸಾಯಿಸ್ಬಿಡ್ತಾನೆ, ಕಾಪಾಡೋಣ, ಇವ್ ನನ್ನ ಸಾಯೇ ಬಿಡಿಸ್ಬಿಡ್ತಾನೆ ಕಣ್ಣ, ಕಾಪಾಡೋಣ. ಅಯ್ಯೋ ನನ್ನ ಮಗಳಿಗೆ ಯಾರೋ ದಿಕ್ಕಿಲ್ವೇ? ನನ್ನ ಮಗಳಿಗೆ ಯಾರೂ ದಿಕ್ಕೇ ಇಲ್ವೇ? ನನ್ನ ಮಗಳನ್ನ ಹಿಡ್ಕೊಂಡು ಹೊಡೆದಾಕ್ತಾವನೆ. ಅಪ್ಪಿಲ್ದಿರ ಮಗಳು ಅಂತ ಹೇಳ್ಬಿಟ್ಟು ಎಲ್ಲ ಹಿಡ್ಕೊಂಡು ಹೊಡೆದಾಕ್ತಾವ್ರೆ. ಏನು ಮಾಡೋದು ಯಪ್ಪ, ಏನು ಮಾಡೋದು ನನ್ನ ಮಗಳು ಕತೆ? ಅಯ್ಯೋ ಮಗಳೇ. ಲೋ ಮಗ, ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳು. ಸಿಟ್ಟಾಗಿ ನೀನು ಏನು ನಿರ್ಧಾರ ತಗೋಬೇಡ ಕಣ. ನನ್ನ ಮಾತು ಕೇಳಿ ಸುಮ್ಮನೆ ಈಗ ಬ್ಯಾಡ ಬಿಟ್ಬಿಡು. ಸುಮ್ಮನೆ ತಲೆ ತಿನ್ಕೊಂಡು ಅದು ಇದು ಅಂತ ಮಾತಾಡೋಕೆ ಹೋಗ್ಬೇಡ. ನೀನು ಸಮಾಧಾನ ಮಾಡ್ಕೊಂಡು ಬಿಟ್ಬಿಡು ಇವಾಗ ಸದ್ಯಕ್ಕೆ. ಆಗಿದ್ದಾಯ್ತು. ನಾನು ಕುಂತ್ಕೊಂಡು ನನಗೂ ತಂಗಿನೇ ಆಗಬೇಕಲ್ಲ, ನಾನು ತಂಗಿ ಅಂತ ಅಂದ್ಕೊಂಡು ಮಾತಾಡ್ತೀನಿ ಕಣ. ಬಿಟ್ಬಿಡ್ಲ. ತಿರುಗಿ ನೀನೇನಾರ ಜೀವಕ್ಕೆ ಅಪಾಯ ಮಾಡಿ ಅವಳು ಸತ್ತು ನೀನು ಜೈಲಿಗೆ ಹೋಗಿ ಮಗ, ಇದೆಲ್ಲ ಬೇಕಿಲ್ಲ ನಮಗೆ. ನೋಡು, ಆರಾಮಾಗಿರೋದು ಕಲ್ತ್ಕೋಬೇಕು. ನಿಂಗೆ ಯಾವುದೋ ಒಂದು ಒಳ್ಳೆ ಕೆಲಸ ಸಿಕ್ಕೈತೆ, ನೆಮ್ಮದಿಯಾಗಿ ಆರಾಮಾಗಿರೋದು ಬಿಟ್ಬಿಟ್ಟು ಮಗ, ಇದೆಲ್ಲನೂ ಬೇಕಾ ನಿನಗೆ? ನೋಡು, ಬುಟ್ಟಾಕ್, ಸುಮ್ಮನೆ ನೀವು ಬುಟ್ಟಾಕ್ಬಿಡು. ಬಾಯಿ ಕಡೆ ನಾನು ಮಾತಾಡ್ತೀನಿ, ತಂಗಿ ಅಂತ ಮಾತಾಡ್ತೀನಿ ಬಾರ್ಲಾ.
ಈ ಬೇವರ್ಸಿಗೆ ಎಷ್ಟು ಹೇಳಿದ್ರು ಬದಲಾಗಿಲ್ಲ ಕಣ. ನಿಯತ್ತಿಲ್ದಿರ ನಾಯಿಗಳು ಅಮ್ಮ ಮಗಳು ಇಬ್ರು ಎಲ್ಲ ಎಷ್ಟು ಹಾಕಿದ್ದೀನಿ ನಾನು ಊಟಕ್ಕೆ, ಎಷ್ಟು ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ಆದ್ರೂ ಈ ಬೊಡ್ಡಿಗಂತೂ ನನ್ನ ಮ್ಯಾಲೆ ಒಸಿನೂ ಕರುಣೆ ಇಲ್ಲ, ಪಿರುತಿ ಇಲ್ಲ. ತಂದಾಕಿಲ್ಲ ಗಂಡ ಕಷ್ಟದವನೇ ಅಂತ ಹೇಳಿದ ತಕ್ಷಣ ಏನಿಯಾ ಇನ್ನೊಬ್ಬನ ಹುಡಿಕೊಂಡು ಹೋಗಂತ ಜಾಯ್ ಮಂದವರು ಅಮ್ಮ ಮಗಳು ಇಬ್ರು ಲೋಪರ್ ಬಡ್ಡಿಗಳು ಇವರು. ಅಯ್ಯಪ್ಪ ಅಮ್ಮ, ಅಯ್ಯಯ್ಯೋ ನನ್ನ ಮಗಳನ್ನ ಬಿಡಲೇ, ನನ್ನ ಮಗಳನ್ನ ಬಿಟ್ಬಿಡು. ನಿನ್ನಂತ ಹಳಿಯನ್ ಪಡೆದಿರೋದಕ್ಕೆ ನಾವು ಇನ್ನೂ ಏನೇನು ಗೋಳಾಡ್ಬೇಕೋ ಏನು ಕತೆಯೋ. ನನ್ನ ಮಗಳು ಏನೂ ತಪ್ಪು ಮಾಡಿಲ್ಲ, ಆದ್ರೂ ಎಷ್ಟೆಲ್ಲ ಹೊಡೆದಾಗ್ತಿದ್ಯಾ. ನೀನೇನ ಗಂಡ್ಸಾಗಿದ್ರೆ ನೀನು ಫಸ್ಟು ಮೊದಲು ನೀನು ನೋಡ್ಕೊಳತ್ ಕಲ್ತ್ಕೊಳ್ಳಲೇ. ನೀನು ನೋಡ್ಕೊಳತ್ ಕಲ್ತ್ಕೊ ಬಂದ್ಬಿಟ್ಟ ಇಲ್ಲಿ ಬಂದ್ಬಿಟ್ಟ ನನ್ನ ಮಗಳು ನೋಡಿಯಕ್ಕೆ ನೀನು ಯಾವನೆಲ್ಲ ಬಿಡ್ಲಾ. ಲೇ ಮುದ್ಕಿ ಒಂದು ಏಟ್ ಬುಟ್ಟೆ ಅಂದ್ರೆ ನೆಗದ್ ಬಿದ್ದೋಯ್ತಿ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದ್ರೆ ಅವನಜ್ಜಿ ಚರ್ಮ ಸುಲ್ದಾಕ್ಬಿಡ್ತಿದೆ ನಿಂದಂತೂ ಕಳ್ಳು ಮುದ್ಕಿ. ಏನು ಅನ್ಕೋಬಿಟ್ಟಿದ್ಯಾ ನೀನು? ಏನು ಅನ್ಕೋಬಿಟ್ಟಿದ್ಯಾ ನೀನು? ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮುಚ್ಕೊಂಡಿದ್ಬಿಡು. ನಾನು ಯಾವಳು ದೊಡ್ಡವಳು ಚಿಕ್ಕವಳು ಅಂತ ಇವಾಗ ನೋಡ್ತಾ ಇಲ್ಲ. ಅವನಜ್ಜಿ ಬಂದೇ ಇರು, ಕತ್ರುಸಕ್ಕೆ ಒಂದು ಹುಡುಕಾಗ್ಬಿಟ್ಟು ಬಂದ್ಬಿಡ್ತೀನಿ. ಈ ನನ್ನ ಬಡ್ಡಿಗಳ್ನ ಕೊಚ್ಚಾಗಕ್ಕೆ ಮಚ್ಚು ಕತ್ತಿ ತಗೊಬಿಟ್ಟು ಬರ್ತೀನಿ ಕಣ. ಅಲ್ಲಿ ಗಂಟ ಎಲ್ಲೂ ಹೋಗಿದ್ದಂಗೆ ನೋಡ್ಕೊ ಇವ್ರನ್ನ. ಎಲ್ಲನ ಹೋಗ್ಬಿಟ್ರಂತೂ ಮತ್ತೆ ಹುಡುಕಬರಕ್ಕಾಗಲ್ಲ ಈ ಬಡ್ಡಿಗಳ್ನ. ಬಂದೇ ಇರು. ನನ್ನ ಮಾತು ಕೇಳು, ಶಾನೆ ಕೋಪದಾಗಿದ್ಯಾ? ಹೊಸಿ ಕೋಪನ ಕಡಿಮೆ ಮಾಡ್ಕ ನೀನು. ಹೊಸಿ ಕಮ್ಮಿ ಮಾಡ್ಕ ಸಾಕು ನೀನು. ಆಮೇಕಿಂತ ಬೇಕಾದ್ರೆ ನೀನು ಏನಾರ ಮಾಡ್ಕೊಳ್ಳಿವಂತೆ, ಹೊಸಿ ಕಮ್ಮಿ ಮಾಡ್ಕ ಕೋಪನ. ಇಲ್ಲ, ಸಾಧ್ಯನೇ ಇಲ್ಲ. ನಾನು ಯಾಕೆ ಕೋಪನ ಕಮ್ಮಿ ಮಾಡ್ಕೊಳ್ಳಿ? ಇಲ್ಲ, ನನ್ನ ಕೋಪ ಇವ್ರು ಎಣ ನೋಡ್ಬೇಕು. ನನ್ನ ಕೋಪದೋಗೆ ಇವ್ರದ್ದು ಎಣನೆಯ ಇಲ್ಲ. ಬೇಡ, ನಾನೇನು ಸಾಯಿ ಬಡಿಯಲ್ಲ ಕಣ, ಸಾಯಿ ಬಡಿಯಲ್ಲ. ಒಂದೊಂದು ಕೈ ಇಲ್ಲ, ಒಂದು ಕೈ ತೆಗೆದೇನು ಪ್ರಯೋಜನ ಇಲ್ಲ. ಅಡುಗೆ ಮಾಡೋಕನ ಕೈಬೇಕು. ಇಬ್ರದ್ದು ಒಂದೊಂದು ಕಾಲು ತೆಗೆದುಬಿಡ್ತೀನಿ. ಮುಂದಿದ್ರೆ ಮಗಳದು ಇರ್ಕೊಡ್ದು, ಇಬ್ರದ್ದು ಇಲ್ಲ ಅಂದರೆ ಹಡುಕುವಾಗ ಮನೆಗೆ ಬಿದ್ದಿರ್ತಾರೆ. ಯಾಕೆ ಬಿಟ್ಕೊಡ್ಲಿ ಇವಳು? ನಾನು ನನ್ನ ಜೀವನ ಹಾಳು ಮಾಡಿರೋಳನ್ನ ಕೈ ಕಾಲು ಮುರಿದನ ಮೂಲೆ ಕೂರಿಸ್ಬೇಕು. ಎಷ್ಟು ಜೀವ ಇಟ್ಕೊಂಡಿದೆ ಗೊತ್ತಾ ಇವಳ ಮೇಲೆ? ಏನು ಒಂದು ಅಲಲ್ಕೋರ್ ಕೆಲಸ ಮಾಡೋದಿಲ್ಲ ಇವಳು. ಹೇಳು ಮಾಡ್ತೀನಿ. ಬುಡಕ್ಕಿಲ್ಲ, ನಾನು ಬುಡಕ್ಕಿಲ್ಲ. ಬಂದೇ ಇರು. ಯಾಕಮ್ಮ ಇಂಥ ಕೆಲಸ ಮಾಡಕ್ ಹೋದೆ? ಗಂಡೈಕ್ಳು ಏನಾರ ತಪ್ಪು ಮಾಡಿದ್ರೆ ಹಂಗೋ ಹಿಂಗೋ ನಡೆದೋಯ್ತವೆ. ನೀವೇನಾರ ಹೆಣ್ಣೈಕ್ಳು ಆ ತಪ್ಪು ಮಾಡ್ಬಿಟ್ರೆ ಹಿಂಗೇನೇನಿ ಆಗೋದು ಅಲ್ಲ. ಏನೋ ಒಳ್ಳೆ ಹುಡುಗ, ಕೆಟ್ಟ ಅಭ್ಯಾಸಗಳು ಏನಿಲ್ಲ, ಇನ್ನೊಂದು ಹೆಂಗ್ ಸವಾಸ ಮಾಡೋನಲ್ಲ. ಇಂಥ ಒಳ್ಳೆ ಗಂಡು ನಿಕ್ಕೊಂಡೇನೋ ನೀನು ದುಡಿಯೋದಕ್ಕೇನೋ ಒಂದು ಮಾರ್ಗ ಕಳಿಸ್ಕೊಟ್ಬಿಟ್ಟು ಬದಲಾಯಿಸೋದು ಬಿಟ್ಬಿಟ್ಟು ಇದು ಯಾಕೆ ನೀನು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಯ್ತಿಲ್ಲ. ನೋಡಿ, ಇಲ್ಲಿಂದ ಹೊಂಟೋಗ್ಬಿಡಿ, ದಯವಿಟ್ಟು ಹೊಂಟೋಗ್ಬಿಡಿ ಇಲ್ಲಿಂದ. ಇಲ್ಲ ಅವ್ನು ಬಂದು ನಿಮ್ಮನ್ನ ಕಾತ್ರು ಸಾಕಿ ಅವ್ನು ಜೈಲಿಗೆ ಹೋಗಿ ನೀವು ಬೀದಿ ಪಾಲಾಗಿ ನೀವು ಅನಾಥರಾಗಿ ಭಿಕ್ಷುಕರಾಗಿ ಹೋಗ್ಬಿಡ್ತೀರಾ ಸುಮ್ಕೆನೆಯಾ? ಅವ್ನ ಜೀವನ ಉಳಿಬೇಕು, ನಿಮ್ಮ ಜೀವನ ಉಳಿಬೇಕು ಅಂತಂದ್ರೆ ನೋಡಿ, ಈಗೆಲ್ಲ ಸಮಾಧಾನ ಆಗೋ ಗಂಟ ಸುಮ್ಕೆನೆ ಎಲ್ಲನ ಹೊಂಟೋಗ್ಬಿಡಿ. ಇಲ್ಲ ಅಂದ್ರೆ ಅವನಂತೂ ಬಿಡಕ್ಕಿಲ್ಲ. ಶಾನೆ ಕೋಪದಾಗವನೇ ಕತ್ರು ಸಾಕ್ಬಿಡ್ತಾನೆ. ಹೊಂಟೋಗಿ ಇಲ್ಲಿಂದ. ಓಡಿ ಏನ್ ಮಕ ನೋಡ್ತಾ ಇದ್ದೀರಾ? ನಡಿ ಅಮ್ಮ, ನಮಗೆ ತಿಥಿ ಆಯ್ತದೆ. ನಡಿ ಬೇಗ ಓಡ್ರಿ. ಏಯ್, ಎಲ್ಲೋದ್ರ ಬಡ್ಡಿಗಳನ್ನ ಹಿಡ್ಕಂತ ಹೇಳಿಲ್ವ? ಓಡ್ ಕಳಿಸ್ಬಿಟ್ಟ ನೀನು. ಅಯ್ಯೋ, ಏಯ್ ಬಿಸಾಕಲ್ಲ ಕತ್ತಿನ ಲೋಫರ್. ಎಲ್ಲರೂ ನಿನ್ನಂಗೆ ನೀ ಇದ್ಬಿಟ್ಟಿದ್ರೆ ಪ್ರಪಂಚದಾಗ ಎಲ್ಲರೂ ಜೈಲ ಕುತ್ಕೋಬೇಕಿತ್ತು. ಎಷ್ಟು ಜನ ಹೆಂಗಸರು ತಪ್ಪು ಮಾಡ್ತಾರೆ, ಎಷ್ಟು ಜನ ಗಂಡಸರು ತಪ್ಪು ಮಾಡ್ತಾರೆ ಕೈ ಕಾಲೆಲ್ಲ ತೆಗಿಯಂಗಿದ್ರೆ ಅವನಜ್ಜಿ ಇಡೀ ನಮ್ಮ ಕರ್ನಾಟಕದಾಗ ಎಲ್ಲ ಭಾರತದಾಗ ಯಾರೋ ಕೈ ಕಾಲು ಇರ್ತಿರಲ್ಲ ಕಣ. ಯಾರೋ ಒಬ್ಬರು 100% ಜನ ಮಾತ್ರ ಕೈ ಕಾಲರು ಹಿಂಗೆ ತೆಕ್ಕೊಂಡು ಕೂತಿದ್ರೆ ನಿಂಗೆ ತಿಕ್ಲಿರ್ತೈತಿಲ್ಲ. ಬಿಸಾಕ್ಲ ನೀನು. ಇಷ್ಟಪಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡೋದಿಲ್ಲ ನೀನು. ಇಷ್ಟಪಡೋದಾದ್ರೆ ಅವಳು ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ನಿಂತಾಗ ಗೊತ್ತಾಳೆ. ಬಿಸಾಕ್ ಸುಮ್ಕೇನಿಯಾ ನೀನು. ಹಿಂಗೆಲ್ಲ ಆಡ್ಕೊಂಡು ನಾಯಿ ಥರ ಆಡ್ಕೊಂಡು ಕುಂತ್ಕೊಂಡ್ರೆ ಜೈಲ್ ಪಾಲಾದ್ರೆ ಯಾರ್ಲ ದಿಕ್ಕು ನಿನಗೆ? ನನಗೆ ಅವಳನ್ನ ಬಿಟ್ಟಿರೋಕ್ಕಾಗಿಲ್ಲ. ಅವಳಂದ್ರೆ ಬೋಲ್ ಇಷ್ಟ ನನಗೆ. ಅವಳಂದ್ರೆ ಹುಚ್ಚು ಪ್ರೀತಿ ನನಗೆ. ಅದಕ್ಕೆ ನನಗೆ ತಾನೇ ಅವಳನ್ನ ನಮ್ಮ ಅಪ್ಪ ಅಮ್ಮನೂ ಬಿಟ್ಬಿಟ್ಟು ಅವಳನ್ನ ಕಟ್ಕೊಂಡಿದ್ದು ನಾನು. ಅವಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಕೊಂಡಿರೋದು ನಾನು. ಅದಕ್ಕೆ ತಾನೇ ನಾನು ಅವಳು ನನ್ನ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ನನಗೆ ಬೋಲ್ ಆಸೆ. ಅದಕ್ಕೆ ಕಾಲು ಮುರಿದ್ಬಿಟ್ರೆ ಮನೆಗೆ ಇತ್ತಳಲ್ಲ ಅನ್ನೋ ಒಂದು ಆಸೆ ಅಷ್ಟೇನೆ. ಅವಳು ಏನು ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ಬೇಕು ಅಂತಲೇ ಅನ್ನಿಸ್ತದೆ ನನಗೆ. ಯಾಕಂದರೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ಅವಳ ಮೇಲೆ. ಅವಳನ್ನ ಬಿಟ್ಟಿರೋಕ್ಕಾಯ್ತಿಲ್ಲ. ಆದರೆ ಹಿಂಗೆಲ್ಲ ಮೋಸ ಮಾಡೋದನ್ನ ಸಹಿಸ್ಕೊಳ್ಳೋಕ್ಕೂ ಆಯ್ತಿಲ್ಲ ನನಗೆ. ಅದಕ್ಕೆ ಕಾತ್ರು ಸಾಕಣ ಅಂತ ಅನ್ನಿಸ್ತಿರೋದು. ನಿಜವಾಗ್ಲೂ ಇಷ್ಟಪಟ್ಟವರು ಹಿಂಗೆ ಇರ್ತಾರೆ ಕಣ. ನಿಜವಾಗೂ ನಾವಂತೂ ಟೈಮ್ ಪಾಸ್ಗೆ ಇಷ್ಟಪಟ್ವಿ ಬಿಡು. ಆದರೆ ನಿಜವಾಗೂ ನೀನು ತುಂಬ ಇಷ್ಟಪಟ್ಟಿದ್ದೀಯ ಅವಳನ್ನ. ನೋಡು, ಈ ಕತ್ತಿ ಬಿಸಾಕು ಸುಮ್ಕೇನಿಯಾ ಆಗೋದಾಯ್ತದೆ. ಬಿಸಾಕು, ಸಮಾಧಾನ ಮಾಡ್ಕ. ಹಾಳಾಗೋಗ್ಲಿ, ಸಮಾಧಾನ ಮಾಡ್ಕ. ದೇವ್ರಿತ್ತಾನೆ, ನಿನ್ನ ಪಾಡಿಗೆ ನೀನೇನು ದುಡಿಮೆ ಮಾಡ್ಬೇಕಾ ಏನು ಮಾಡ್ಬೇಕಾ ಅದ್ರ ಕಡೆ ಗಮನ ಕೊಡು, ಸರಿನಾ? ಆದ್ರೂ ಬುಟ್ಟಾಕು, ತಲೆ ಕೆಡಿಸ್ಕೊಬೇಡ, ಬುಟ್ಟಾಕು ಅಷ್ಟೇ ನಾನು ಹೇಳೋದು. ಇದಕ್ಕಿಂತ ನಾನು ಶಾನೆ ಏನೂ ಹೇಳೋಕ್ಕಿಲ್ಲ. ಬುಟ್ಟಾಕು. ಸರಿ ಆಯಿತು, ಬಾ ನಮ್ಮ ಮನೆಗೆ ಹೋಗೋಣ. ಹೋಗಿ ಸ್ವಲ್ಪ ಊಟ ಗೀಟ ಮಾಡಿ ಆರಾಮಾಗಿ ಸುಧಾರಿಸ್ಕ. ಒಬ್ಬನೇ ಇದ್ರೆ ನಿಂಗೂ ಬೇಜಾರಾಯ್ತದೆ. ಈಗ ಸಮಾಧಾನ ಮಾಡ್ಕ. ಏನಾಗಲ್ಲ, ಎಲ್ಲ ಒಳ್ಳೇದಾಯ್ತದೆ. ಬಾ ಮನ್ಗೋಗೋಣ. ಏನು ಬೇಡ, ನಾನು ಒಬ್ಬನೇ ಇರ್ತೀನಿ ಮನೆಗೆ. ಮುಚ್ಕೊಂಡು ಬರಲ್ಲ. ಇಷ್ಟೊಂದು ನೋವಿಕೊಂಡು ಒಬ್ಬನೇ ಇದ್ರೆ ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತ ತಿಕ್ಲಂಗೆಲ್ಲ ಅನ್ನಿಸ್ತದೆ. ನಿನ್ನ ಬಾಯಿ ಮುಚ್ಕೊಂಡು ಬರೋದು ಕಲ್ತ್ಕ ನೀನು. ಆಮೇಕಿಂದ ಅದು ಏನು ಬೇಕೋ ಮಾಡ್ಕೊಳ್ಳಿ ಬಂದು ನೀನು. ಬಾ ನೀನು ಸುಮ್ಮನೆ ಮುಚ್ಕೊಂಡು. ಸರಿ ಬಾ.